ಇಡೀ ರಾಜ್ಯದಾದ್ಯಂತ ಡೆಂಗಿ ಅಬ್ಬರಿಸ್ತಾ ಇದೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ತರ ಇದೆ ಪರಿಸ್ಥಿತಿ ಅಂತ ನೋಡಿದ್ರೆ ಅಲ್ಲೂ ಕೂಡ ಡೆಂಗ್ಯೂ ಹಾವಳಿ ಜೋರಾಗಿದೆ, ಡವಡವ ಶುರುವಾಗಿದೆ, ಜನರಿಗೆ ಭಯ ಸ್ಟಾರ್ಟ್ ಆಗಿದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ಪ್ರತಿನಿತ್ಯ 50 ರಿಂದ 60 ಪೇಷಂಟ್ ದಾಖಲಾಗ್ತಾ ಇದ್ದಾರೆ ಡೆಂಗ್ಯೂನಿಂದಾಗಿ. ಹುಬ್ಬಳ್ಳಿಯಲ್ಲಿ ಈವರೆಗೆ 343 ಜನರಿಗೆ ಡೆಂಗಿ ಕನ್ಫರ್ಮ್ ಆಗಿದೆ. ಮಕ್ಕಳ ವಾರ್ಡ್ ಐಸಿಯುನಲ್ಲಿ ಪೇಷಂಟ್ಗಳು ಭರ್ತಿಯಾಗಿದ್ದಾರೆ, ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅಗತ್ಯ ಚಿಕಿತ್ಸೆಗೆ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಕೇಸ್ಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಆಸ್ಪತ್ರೆ ಸೇರೋರ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಮಕ್ಕಳು ಮತ್ತು ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೋತಾ ಇರೋದ್ರಿಂದ 1 ವರ್ಷದ ಕೆಳಗಡೆ ಇರುವಂತಹ ಮಕ್ಕಳಲ್ಲೂ ಕೂಡ ಡೆಂಗ್ಯೂ ಕಾಣಿಸ್ಕೋತಾ ಇತ್ತು. ಅವರಿಗೋಸ್ಕರ ವಿಶೇಷ ಚಿಕಿತ್ಸೆ ಕೊಡೋದಕ್ಕೆ ಅಲ್ಲಿ ಎಲ್ಲ ಅಗತ್ಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ದೃಶ್ಯ ಇದು. ಉತ್ತರ ಕರ್ನಾಟಕದಲ್ಲೂ ಕೂಡ ಡೆಂಗ್ಯೂ ಅಬ್ಬರ ಶುರುವಾಗಿದೆ. ಜನರಿಗೆ ಡೆಂಗ್ಯೂ ಬಹಳ ದೊಡ್ಡ ಭಯ ತಂದಿಟ್ಟಿದೆ. ಮತ್ತೊಂದು ಕಡೆ ಆಸ್ಪತ್ರೆಗಳಲ್ಲೂ ಕೂಡ ತಯಾರಿ ಆಗ್ತಾ ಇದೆ. ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅಗತ್ಯ ಔಷಧಗಳು ಮತ್ತೆ ಏನೇನು ತಯಾರಿ ಬೇಕು ಚಿಕಿತ್ಸೆಗೆ ಆ ಎಲ್ಲ ಸಿದ್ಧತೆಗಳನ್ನ ಆಸ್ಪತ್ರೆಯಲ್ಲೂ ಕೂಡ ವೈದ್ಯರು ಮಾಡ್ಕೋತಾ ಇದ್ದಾರೆ. ಕಿಮ್ಸ್ ಆಸ್ಪತ್ರೆಯ ದೃಶ್ಯ ನೋಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಡೆಂಗ್ಯೂ ಜ್ವರದ ಹಾವಳಿ ಜಾಸ್ತಿ ಆಗ್ತಾ ಇದೆ. ನಿತ್ಯ ಸುಮಾರು 50 ರಿಂದ 60 ಪ್ರಕರಣಗಳು ಆಸ್ಪತ್ರೆಗೆ ದಾಖಲಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಸಂಖ್ಯೆ, ವಿಶೇಷವಾಗಿ ಡೆಂಗ್ಯೂ ಜ್ವರದಿಂದ ಬಳಲುತ್ತಿರುವಂತಹ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಒಟ್ಟು ಇದುವರೆಗೆ ಕಿಮ್ಸ್ ಆಸ್ಪತ್ರೆಯೊಂದರಲ್ಲೇ ಸರಿಸುಮಾರು 1200ಕ್ಕೂ ಹೆಚ್ಚು ತಪಾಸಣಾ ವರದಿಗಳನ್ನು ಪಡೆದುಕೊಳ್ಳಲಾಗಿತ್ತು. ಆ ಪೈಕಿ ಸುಮಾರು 343 ಜನರಿಗೆ ಡೆಂಗ್ಯೂ ದೃಢಪಟ್ಟಿದೆ. ಅದರಲ್ಲಿ ಕೆಲವರು ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ. ಇನ್ನು ಸುಮಾರು 87 ಜನ ರೋಗಿಗಳು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅದರಲ್ಲಿ ಮಕ್ಕಳ ಸಂಖ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲಿ, ಅಂದರೆ 50% ಹೆಚ್ಚು ಪ್ರಮಾಣದಲ್ಲಿ ಡೆಂಗ್ಯೂ ಪೀಡಿತರ ಸಂಖ್ಯೆ, ಅಂದರೆ ಡೆಂಗ್ಯೂ ಜ್ವರದಿಂದ ಬಳಲುತ್ತಿರುವಂತಹ ಮಕ್ಕಳ ಪ್ರಮಾಣ ಸಂಖ್ಯೆ ಜಾಸ್ತಿಯಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಅದಕ್ಕಾಗಿ ವಿಶೇಷವಾದಂತಹ ಚಿಕಿತ್ಸೆಯನ್ನು ಇಲ್ಲಿ ನೀಡಲಾಗ್ತಾ ಇದೆ. ಈಗಾಗಲೇ ಆರೋಗ್ಯ ಇಲಾಖೆ ಒಂದ್ ಕಡೆ ಜಾಗೃತಿ ಮೂಡಿಸುವಂತದ್ರ ಜೊತೆಗೆ ಟ್ರೀಟ್ಮೆಂಟ್ ಅನ್ನು ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಏನಂತ ಹೇಳಿದ್ರೆ ರೋಗಿಗಳಿಗೆ ಸೂಕ್ತ ಅಂದ್ರೆ ಚಿಕಿತ್ಸೆಯನ್ನ ಕೊಡಿಸಲಿಕ್ಕೆ ಜಿಲ್ಲಾಡಳಿತ ಮತ್ತು ಇಲ್ಲಿನ ಕಿಮ್ಸ್ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಗಳೆಲ್ಲರೂ ಒಂದು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಆದರೆ ಡೆಂಗ್ಯೂ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಯಾವ ರೀತಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಹುಬ್ಬಳ್ಳಿ, ಧಾರವಾಡ, ಹುಬ್ಬಳ್ಳಿ ನಗರದಲ್ಲಿ ಅತಿ ಹೆಚ್ಚು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಸಹಜವಾಗಿ ಪಕ್ಕದ ಜಿಲ್ಲೆಗಳಿಂದಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ರೋಗಿಗಳು ಬರ್ತಾರೆ. ಆ ಕಾರಣಕ್ಕಾಗಿ ಉತ್ತರ ಕರ್ನಾಟಕದ ಭಾಗದ ನಂಬರ್ಸ್ ಇಲ್ಲಿ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಆ ಡೆಂಗ್ಯೂ ಜ್ವರದಿಂದ ಬಳಲುತ್ತಿರುವಂತಹ ಮಕ್ಕಳ ಪ್ರಮಾಣ ಕೂಡ 50%ಕ್ಕಿಂತಲೂ ಹೆಚ್ಚು ಮಕ್ಕಳಲ್ಲಿ ಡೆಂಗ್ಯೂ ಜ್ವರ ಕಾಣಿಸಿಕೊಳ್ತಾ ಇದೆ. ಈಗಾಗಲೇ 3 ಜನ ಮಕ್ಕಳು ಅಂತ ಹೇಳಿದ್ರೆ ಮೃತಪಟ್ಟಿದ್ದಾರೆ ಡೆಂಗ್ಯೂನಿಂದ. ಧಾರವಾಡ ಜಿಲ್ಲೆಯಲ್ಲಿ ವರದಿಯಾಗಿರೋ ಇದ್ರ ಪ್ರಕಾರ ಕಿಮ್ಸ್ ಆಸ್ಪತ್ರೆಯಲ್ಲಿ 3 ಜನ ಮಕ್ಕಳು ಡೆಂಗ್ಯೂನಿಂದ ಮೃತಪಟ್ಟಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಈಗಾಗಲೇ ಡೆಂಗ್ಯೂ ಕುರಿತಂತೆ ಜಾಗೃತಿ ಮೂಡಿಸಲಿಕ್ಕೆ ಒಂದ್ ಕಡೆ ಮಹಾನಗರ ಪಾಲಿಕೆ ಎಲ್ಲರೂ ಪ್ರಯತ್ನಿಸಿದ್ರು ಕೂಡ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಮಳೆಗಾಲ. ಈಗಾಗಲೇ ಮಳೆಯಿಂದಾಗಿ ಸಾಕಷ್ಟು ಸ್ಥಳಗಳಲ್ಲಿ ನೀರು ನಿಂತುಕೊಳ್ಳುತ್ತೆ. ಡೆಂಗು ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಡೆಂಗು ಹರಡುವಿಕೆ ಕೂಡ ಅಷ್ಟೇ ವೇಗವಾಗಿ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಇನ್ನೂ ಸಾಕಷ್ಟು ತ್ವರಿತವಾಗಿ ಸ್ಪಂದಿಸಬೇಕನ್ನುವಂತ ಒತ್ತಡಗಳು ಕೂಡ ಕೇಳಿ ಬರ್ತಾ ಇದೆ. ನಿನ್ನೆ ಅಷ್ಟೇ ಶಾಸಕ ಅರವಿಂದ್ ಬೆಲ್ಲದ್, ಏನು ವಿಧಾನಸಭೆ ಉಪನಾಯಕರಾದ ಅರವಿಂದ್ ಬೆಲ್ಲದ್ ಅವರು ಬಂದು ಇಲ್ಲಿ ಭೇಟಿ ನೀಡಿ ಅಂದ್ರೆ ಆರೋಪ ಅಂದ್ರೆ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಆದಾಗ್ಯೂ ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲಿ ಡೆಂಗು ಪೀಡಿತರ ಸಂಖ್ಯೆ, ಡೆಂಗು ಜ್ವರದಿಂದ ಬಳಲುತ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋದ್ರಿಂದ ಅವರಿಗೆ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಾ ಇದೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಜೊತೆ ಗುರುರಾಜು ಗಾರ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಎಲ್ಲೆಲ್ಲೂ ಈ ರೀತಿ ಡೆಂಗಿ ಹಾವಳಿ ಬರ್ತಾ ಇರೋದ್ರಿಂದಾಗಿ ನಾವು ಕೂಡ ನಮ್ಮ ಎಚ್ಚರಿಕೆಗಳಿರುವಂಥದ್ದು ಬಹಳ ಉತ್ತಮ ಅಂತ ಅನ್ಸುತ್ತೆ. ಮತ್ತೊಂದು ಕಡೆ BBMP ಆಗಲಿ ಅಥವಾ ಜಿಲ್ಲಾಡಳಿತಗಳಾಗಲಿ ಸ್ವಚ್ಛತೆಯ ಬಗ್ಗೆ ಗಮನವನ್ನು ಕೊಟ್ಟರೆ ಬಹುಶಃ ಬರದಂತೆ ತಡೆಯಬಹುದು. ಬಂದ ಮೇಲೆ ಚಿಕಿತ್ಸೆ ಮತ್ತೊಂದು ಭಾಗ, ಆದರೆ ಬರದಂತೆ ತಡೆಯುವಂಥದ್ದೇ ಇಲ್ಲಿ ಪ್ರಮುಖವಾದಂತಹ ಅಂಶ. ಆ ಕಡೆ ನಿಗಾ ಇರಲಿ ಅಂತ ಹೇಳ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.